ಬಂಕಲ್ಲಿ ಉಳ್ಕೊಂಡಿದ್ದು ನಮ್ಮ ಸೈಕಲ್ ಜರ್ನಿ ಸ್ಟಾರ್ಟ್ ಆಗ್ತಾಯಿದೆ. ಇಲ್ಲೊಂದು ಸ್ವಲ್ಪ ಬಿಸಿನೀರು ತೊಗೊಂಡು ಬಾಟ್ಲಿಗೆ ಸೂರ್ಯದೇವನಿಗೆ ನಮಸ್ಕರಿಸಿ ನಮ್ಮ ಜರ್ನಿ ಪ್ರಯಾಗ್ರಾಜ್ ಮಹಾಕುಂಭ ಮೇಳದ ಕಡೆಗೆ ಸಾಗುತ್ತಿದೆ. ಇಲ್ಲೆಲ್ಲ ಕರ್ನಾಟಕದಿಂದ ಸುಮಾರು ಕಾರು ಬೈಕ್ನಿಂದ ಬರ್ತಿದ್ದಾರೆ. ಬರೋರು ಬನ್ನಿ, ಯಾವುದೇ ಆತಂಕ ಬೇಡ. ಮಹಾಕುಂಭ ಮೇಳದಲ್ಲಿ, ಶತಮಾನದ ಮಹಾಕುಂಭ ಮೇಳದಲ್ಲಿ ಎಲ್ಲ ಆಗಮಿಸಿ ಪುಣ್ಯಸ್ನಾನ ಮಾಡಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಮತ್ತು ಬರುವಂತಹ ಭಕ್ತಾದಿಗಳು ಸ್ವಚ್ಛತೆಯನ್ನು ಕಾಪಾಡಿ. ಬೆಳಗಿನ ತಿಂಡಿಯನ್ನು ಮುಗಿಸಿ ಈಗ ನಮ್ಮ ಜರ್ನಿ, ಸೈಕಲ್ ಜರ್ನಿ ಸ್ಟಾರ್ಟ್ ಆಗ್ತಾಯಿದೆ. ಹೋಟೆಲ್ ಶರ್ಮಾ ಪ್ಯಾರಡೈಸಲ್ಲಿ ಪುರಿ ತಿಂದು. ಒಂದು ವಿಶೇಷ ಏನಂದರೆ, ನಮ್ಮ ಕರ್ನಾಟಕದಿಂದ ಆಗಮಿಸುತ್ತಿರುವ ಒಂದು ಬೈಕ್ನಲ್ಲಾಗ್ಬೋದು, ಕಾರ್ನಲ್ಲಾಗ್ಬೋದು ಸಿಗ್ತಾಯಿದ್ದಾರೆ. ಅದೊಂದು ಖುಷಿ ವಿಚಾರ. ಮಾತಾಡಿಸ್ತಾರೆ. ಇದು ಒಂದು ದೊಡ್ಡ ಖುಷಿ ವಿಚಾರ. ಎಲ್ಲರೂ ಮಹಾಕುಂಭ ಮೇಳಕ್ಕೆ ಆಗಮಿಸಿ ಸ್ವಚ್ಛತೆಯನ್ನು ಕಾಪಾಡಿ. ಅರಣ್ಯ ಪ್ರದೇಶ, ಮತ್ತು ಗೋಧಿ ಬೆಳೆ. ಅಲ್ಲಿ ಗುಡ್ಡಗಾಡು ಪ್ರದೇಶದಲ್ಲಿ ನಮ್ಮ ಸೈಕಲ್ ರೈಡ್. ವೈನ್ಗಂಗಾ ನದಿ ಬ್ರಿಡ್ಜ್ ಮೇಲೆ ಸಾಗ್ತಾಯಿದೆ ನಮ್ಮ ಸೈಕಲ್ ಜಾಥಾ. ಮಹಾಕುಂಭ ಮೇಳದ ಪ್ರಯಾಗ್ರಾಜ್ ನೋಡ್ತಾ ಇರ್ಬೋದು ನೀವು. ಹೈವೇ ಕಿಲೋಮೀಟ್ರು ಹಾಕಿದ್ದಾರೆ. 489 ಕಿಲೋಮೀಟರ್, 489 ಕಿಲೋಮೀಟರ್ ಓನ್ಲಿ. ಇವತ್ತು ಬಿಟ್ಟರೆ ಇನ್ನು 4 ದಿನದ ಸೈಕಲ್ ಪ್ರಯಾಣ. ಎಲ್ಲರೂ ಪ್ರಯಾಗ್ರಾಜ್ ಮಹಾಕುಂಭ ಮೇಳ 2025ಕ್ಕೆ ಆಗಮಿಸಿ ಯಾವುದೇ ಅಂತೆ ಕಂತೆ ಏನೇ ಇದ್ದರೂ ಬಿಟ್ಟು ಈ ಮಹಾಕುಂಭ ಮೇಳ, ಶತಮಾನದ ಮಹಾಕುಂಭ ಮೇಳದಲ್ಲಿ ಭಾಗವಹಿಸಿ ಪ್ರಕೃತಿಯ ಉಳುವಿನೊಂದಿಗೆ ಸ್ವಚ್ಛತೆಯನ್ನು ಕಾಪಾಡಿ. ಬರುವ ದಾರಿಯ ಉದ್ದಕ್ಕೂ ನೀವು ಬಳಸುವಂತಹ ವಸ್ತುಗಳನ್ನು ಕಡ್ಡಾಯವಾಗಿ ಡಸ್ಟ್ಬಿನ್ಗೆ ಹಾಕಿ ಮತ್ತು ಸ್ವಚ್ಛತೆಯನ್ನು ಕಾಪಾಡಿ. ಆದಷ್ಟು ಪರಿಸರ ಸ್ನೇಹಿ ವಸ್ತುಗಳ ಬಳಸುವ ಮೂಲಕ ಈ ಯಾತ್ರೆಯನ್ನು ಯಶಸ್ವಿಗೊಳಿಸಿ ಎಂದು ಕೇಳಿಕೊಳ್ತೇನೆ. ಪ್ರಯಾಗ್ರಾಜ್ ಮಹಾಕುಂಭ ಮೇಳ, ಜಬಲ್ಪುರ ಹೈವೇ 44, ಮಂಡೈ ಟೋಲ್ ಪ್ಲಾಜಾ, ಟೋಲ್ ಗೇಟ್. ನೋಡಿ, ಈ ರೀತಿ ನಮ್ಮ ಕರ್ನಾಟಕದ ಹಲವು ರಾಜ್ಯಗಳಿಂದ ಆಗಮಿಸುತ್ತಿದ್ದಾರೆ ಭಕ್ತಾದಿಗಳು ಮಹಾಕುಂಭ ಮೇಳಕ್ಕೆ. ಈ ದಿನ ರಾತ್ರಿ ಪಂಜಾಬಿ ಹೋಟೆಲ್ ರೆಸ್ಟೋರೆಂಟಲ್ಲಿ ರೈಸು, ದಾಲು ಮತ್ತು 3 ರೋಟಿ ಇಬ್ಬರಿಂದ ತಗೊಂಡು 260 ರೂಪಾಯಿ ಬಿಲ್ಲು. ಈಗ ಊಟ ಆಯಿತು. ಮುಂದೆ ನಮ್ಮ ಸ್ನೇಹಿತರು ನಂದೀಶ್ ಅವರು ಸಿಕ್ಕಿದ್ದಾರೆ. ತುಂಬ ಖುಷಿಯಾಯಿತು. ಈಗ ಮುಂದೆ 500 ಮೀಟ್ರು ಪೆಟ್ರೋಲ್ ಬಂಕ್ ಇದೆ.
ರೈಟ್ ಸೈಡಲ್ಲಿ. ಅಲ್ಲೇ ನಾವು ಉಳ್ಕೋತಾ ಇದ್ದೀವಿ. ಮುಂದೆ ನಮ್ಮ ಪ್ರಯಾಣ ಪ್ರಯಾಗರಾಜ್. ವೆಹಿಕಲ್